ಚೆನ್ನಾಗಿತ್ತು ಸರ್. ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಯೂತ್ಸಿಗೆ ಬೇಕಾಗಿರೋ ಮೆಸೇಜ್ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ಸಾರಿ ಸರ್, ಹೌದು ಸರ್. ಆಕ್ಚುಲಿ ಬೇಕಿತ್ತು ನಮ್ಗೆ ಇವಾಗ ಟೈಮಿಗೆ ಬೇಕಾಗಿರುವಂತ ಒಂದು ಎಂಟರ್ಟೈನ್ಮೆಂಟ್. ಇವಾಗ ಆಕ್ಚುಲಿ ಸಿನಿ ಇಂಡಸ್ಟ್ರಿಗೆ ಬೇಕಾಗಿರುವಂತ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಕಾಲದಲ್ಲಿ ಹಣದ ಬೆಲೆ ಗೊತ್ತಿಲ್ಲದೆ ಇರುವಂತ ಎಲ್ಲ ಯುವಕರಿಗೆ ಯಾವ ತರ ಒಂದು ಮೆಸೇಜ್ ಕೊಡ್ಬೇಕು, ಆ ತರ ಮೆಸೇಜ್ ಚೆನ್ನಾಗಿದೆ ಸರ್. ಅದು ಆಕ್ಚುಲಿ ತುಂಬಾ ವರ್ಕೌಟ್ ಆಗಿದೆ. ಪಡೀಲ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳ್ಳೆ ಆಕ್ಟರ್, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಅಂತ ಹೇಳೋರ್ನ ಈ ಮೂವಿ ಸಕ್ಕತ್ತಾಗಿದೆ. ಎಲ್ಲಾರು ಆಡ್ತಾರೆ ಆಟ. ಈ ಮೂವಿಯಲ್ಲಿ ಇದೆ ಜೀವನ ಅಥವಾ ಪಾಠ. ಸೂಪರ್ ಇದೆ ಬ್ರೋ. ಫಿಲ್ಮ್ ಚೆನ್ನಾಗಿದೆ, ಸಖತ್ತಾಗಿದೆ. ನನಗೆ ಫಾದರ್ ಮದರ್ದು ಒಂದು ಕಂಟೆಂಟ್ ಬರುತ್ತೆ ಫಿಲಿಮ್ ಅಲ್ಲಿ, ಅದು ಮತ್ತೆ ಸಖತ್ತಾಗಿದೆ. ಎಲ್ಲ ನೋಡೋಂತ ಫಿಲಿಮ್, ಫ್ಯಾಮಿಲಿ ಎಂಟರ್ಟೈನ್ ಫಿಲಿಮ್ ಇದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರು ನೋಡ್ಬೋದು. ಸಖತ್ತಾಗಿದೆ. ಬನ್ನಿ 30ನೇ ತಾರೀಕು ಬರುತ್ತೆ, ಫಿಲಿಮ್ ನೋಡಿ ಮೂವಿ. ಗೌರವ್ ಶೆಟ್ಟಿ ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮೂವಿ ನೋಡ್ಬೋದು ಪಿಕ್ಚರ್ 100 days. ತುಂಬಾ ಚೆನ್ನಾಗಿದೆ. ದುರಹಂಕಾರ ಪಡಬಾರ್ದು, ಲೈಫಲ್ಲಿ ತುಂಬಾ ಚೆನ್ನಾಗಿರ್ಬೇಕು, ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನೋ ಒಂದು ಸಂದೇಶ ಇದರಲ್ಲಿದೆ ಅಂತ. ತುಂಬಾ ಚೆನ್ನಾಗಿದೆ. ಎಲ್ಲ ಸೀನು ಇಷ್ಟ ಆಗಿದೆ. ಎಲ್ಲ ರಿಪೀಟೆಡ್ ಅವ್ರದ್ದು ಇನ್ಸ್ಟಾದಲ್ಲೆಲ್ಲ ಪೇಜಲ್ಲೆಲ್ಲ ನೋಡಿರೋದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಒಂದು ಮಾರಲ್ ಇದೆ. ಈ ಕಾಲದ ಮಕ್ಕಳಿಗನ್ಕ ನಿಜವಾಗ್ಲೂ ತುಂಬಾ ಮಾರಲ್ ಇದೆ. ಒಂದು ಕೆಟ್ಟ ಸಹವಾಸಕ್ಕೆ ಬೇಗ ಬೀಳ್ತಾರೆ. ದೊಡ್ಡವ್ರದ್ದು ಇಷ್ಟ ಆಯ್ತು. ಚೆನ್ನಾಗಿದೆ. ಇಟ್ಸ್ ನೈಸ್. ಚೆನ್ನಾಗಿದೆ. ಒಂದು ಮಾರಲ್ ಇದೆ. ಒಂದು ತಂದೆ ಕ್ಯಾರೆಕ್ಟರ್ ಶೆಟ್ಟಿ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿದೆ. ಅದು ಒಂದು ಪಾಠ ಕಲಿಸ್ದಂಗಾಯ್ತು ಮಕ್ಕಳಿಗೆ. ಅಂದ್ರೆ ಎಲ್ಲ ಸೌಕರ್ಯ ಕೊಟ್ರೆ ಅವರ ಒಂದು ಹಾದಿಗೆ ಬರಲ್ಲ. ಚೆನ್ನಾಗಿದೆ. ಮನೆ ಮಕ್ಕಳೆಲ್ಲ ನೋಡ್ಬೇಕಿದೆ. ಎಲ್ಲರೂ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ಮನೆ ಮಕ್ಕಳೆಲ್ಲ ನೋಡ್ಬೇಕು. ಎಲ್ಲರೂ ನೋಡ್ಬೇಕು. ಹೇಗಿರೋ ಸ್ಟೋರಿಗೆ ಇದನ್ನ ಲೇಟ್ ಮಾಡಿ ತಪ್ಪಾಯ್ತು. 2 ವರ್ಷ ಏನೋ ಆಯ್ತು ತೆಗೆದು. ಲೇಟ್ ಮಾಡಿ ತಪ್ಪಾಯ್ತು. ಇದು ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಯಾವ್ದೆಲ್ಲ ತೋರಿಸ್ಬೋದು, ಇದನ್ನ ಯಾಕೆ ತೋರಿಸ್ಬಾರ್ದು? ಚೆನ್ನಾಗಿತ್ತು. ಕಾಮಿಡಿ ಇಷ್ಟ ಆಯ್ತು. ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಕಾಮಿಡಿ ಮತ್ತೆ ಸ್ಟೋರಿ ಚೆನ್ನಾಗಿದೆ. ಒಳ್ಳೆ ಕಾಮಿಡಿ ಮೂವಿ, ಅಲ್ಟಿಮೇಟ್ ಆಗಿದೆ. ಫ್ಯಾಮಿಲಿ ಕೂತ್ಕೊಂಡು ದುಡ್ಡು ಕೊಟ್ಟರು ಮೋಸ ಆಗಲ್ಲ. ತುಂಬಾ ಚೆನ್ನಾಗಿದೆ ಮೂವಿ. ಮಾತ್ರ ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಮಾರ, ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಚೆನ್ನಾಗಿದೆ. ಚೆನ್ನಾಗಿ ತಿಳ್ಕೊಬಹುದು. ಒಳ್ಳೆ ಉದ್ದೇಶ ಇದೆ. ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು. ಒಂದು ಏನ್ ಚೆನ್ನಾಗಿಲ್ಲ ಅಂತ ಏನಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಎಲ್ಲ ಇಷ್ಟ ಆಯ್ತು. ಓಕೆ. ಬ್ರೋ ಮೂವಿ ಭಾರಿ ಆಗಿತ್ತು. 100 days ಪಕ್ಕ ಓಡ್ಬೇಕು. ಕನ್ನಡ ಮೂವಿ ಬೆಳೆಸ್ಬೇಕು ಬ್ರೋ. ಇಂಥವ್ರೆಲ್ಲ ಬೆಳಿಬೇಕು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಭಾರಿ ಇತ್ತು. ಕಣ್ಣಲ್ಲಿ ನೀರೇ ಬಂತು. ಲವ್ ಮಾಡಿದ್ರೆ ಈ ತರ ಮೋಸ ಮಾಡಬಾರ್ದು ಅಂತ ಒಂದು ಕಂಟೆಕ್ಟ್ ತೋರಿಸ್ತಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ. ನೋಡ್ಬೋದು. ಎಲ್ಲ ಬಂದು ಕನ್ನಡ ಮೂವಿನ ಬೆಳೆಸಿದ್ರು. ತುಂಬಾ ಚೆನ್ನಾಗಿದೆ. ಸಾರಿ ಮಾತಾಡ್ತೀಯ? ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ. ಗೌರವ್ ನಮ್ಮ ಹಳೆಯ ಹುಡುಗ. ಸೊ ಅವರ ಎಲ್ಲಾ ಟೀಮ್ ಅವರು ಸೇರ್ಕೊಂಡು ಇಂಡಸ್ಟ್ರಿ ಅವ್ರು ಸಪೋರ್ಟ್ ಮಾಡಬೇಕು. ಸೊ ಹಾಗೆ ಪ್ರೇಕ್ಷಕರು ಬಂದು ನೋಡಿ. ಕಾಮಿಡಿ ಸೆನ್ಸ್ ಚೆನ್ನಾಗಿದೆ. ಇಷ್ಟ ದಿನ ಶಾರ್ಟ್ ಮೂವಿಗಳು ಮಾಡ್ತಾ ಇದ್ರು, ಯೂಟ್ಯೂಬ್ ಅಲ್ಲೆಲ್ಲ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ವಿ. ಈಗ ಒಂದು ದೊಡ್ಡ ಸಿನಿಮಾ ಕೈ ಹಾಕಿದ್ದಾರೆ. ಬೆಳ್ಳಿ ತೆರೆಯಲ್ಲಿ ಅವರೆಲ್ಲರೂ ರಾರಾಜಿಸ್ಲಿ ಅಂತ ಕೇಳ್ಕೊತೀವಿ. ಸೂಪರ್ ಆಗಿದೆ. ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಣ್ಣೆ ಹೊಡೆದ್ಮೇಲೆ ಎಲ್ಲಾರು ಊಟ ಮಾಡಿಸ್ಕೊಳ್ಳಿ ಅವ್ರ ಹತ್ರ ಅಷ್ಟೇ. ಸೂಪರ್ ಆಗಿದೆ ಸರ್. 5 out of 5. ಎಲ್ಲ ಇಷ್ಟ ಆಯ್ತು. ಕಂಪ್ಲೀಟ್ ಮೂವಿ ಎಂಟರ್ಟೈನ್ಮೆಂಟ್. ಒಳ್ಳೆ ಕಾಮಿಡಿ ಸಿನಿಮಾ ತೆಗೆದಿದ್ದಾರೆ. ಜನ ಅದೇ ಥರನೇ ಎಂಕರೇಜ್ ಕೊಡಬೇಕು. ಆದ್ರೆ ಒಂದು ಹೇಳ್ತೀನಿ, ನಿರ್ಮಾಪಕರೆಲ್ಲ ಇಷ್ಟು ಹಣ ಖರ್ಚು ಮಾಡಿ ಸಿನಿಮಾ ಮಾಡಿದ್ಮೇಲೆ ಈ ಆನ್ಲೈನ್ ಬಿಡುಗಡೆ ಮಾಡ್ತಾರೆ ನೋಡಿ, ಅದನ್ನ ಮೊದಲು ತಪ್ಪಿಸಿ.
ಅವಾಗ ಎಲ್ಲ ಜನನು ಬಂದು ಥಿಯೇಟ್ರಲ್ಲಿ ನೋಡ್ತಾರೆ. ನಾನು ಕೇಳೋದು ಇಷ್ಟೇ, ಎಷ್ಟೇ ಸಿನಿಮಾ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಜನ, ಇದು ಸಿನಿಮಾ ನಿರ್ಮಾಪಕರು. ಆದರೆ ಜನಗಳು ಇದಕ್ಕೆ ಎಂಕರೇಜ್ ಕೊಟ್ಟು ಬಂದು ಎಲ್ಲ ಇಷ್ಟೇ ಕ್ಲೌಡ್ ಆಗಿ